ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಒಕ್ಕಲಿಗ ನಾಯಕರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ ಮೈತ್ರಿ ನಾಯಕರು. ಚಾಮುಂಡೇಶ್ವರಿಗೆ ಈಡುಗಾಯಿ ಹೊಡೆದಿದ್ದಾರೆ ಬೆಂಬಲಿಗರು. 1001 ತೆಂಗಿನಕಾಯಿ ಒಡೆದು ಚಾಮುಂಡೇಶ್ವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ನ ಒಕ್ಕಲಿಗ ನಾಯಕರು. ಡಿಕೆ ಶಿವಕುಮಾರ್ ಅವರ ಪರವಾಗಿ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. 1001 ತೆಂಗಿನಕಾಯಿ ಒಡೆದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಮದ್ದೆ ಹೊಡಿರಪ್ಪ ಮದ್ದೆ ನಿಧಾನಕ್ಕೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಂಘಟನೆ ನಿಂತಿದೆ. ಬೆಂಗಳೂರಿನ ಗಾಳಿ ಆಂಜನೇಯ ದೇಗುಲದ ಮುಂದೆ ಪೂಜೆಯನ್ನ ಸಲ್ಲಿಸಲಾಗಿದೆ. ದೇಗುಲದ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫೋಟೋವನ್ನ ಹಿಡಿದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ರು. ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಅಲ್ಲೋಲ ಕಲ್ಲೋಲ ಆಗೋದು ಸತ್ಯ. ಹೈಕಮಾಂಡ್ಗೆ ಅಹಿಂದ ಸಂಘಟನೆ ಕಾರ್ಯಕರ್ತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎರಡು ನಾಯಕರ ಬೆಂಬಲಿಗರು ಕೂಡ ತಮ್ಮ ತಮ್ಮ ಮುಖಂಡರ ಪರವಾಗಿ ತಮ್ಮ ನಾಯಕರ ಪರವಾಗಿ ಈಗ ಬೇರೆ ಬೇರೆ ರೀತಿಯಾಗಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಸಲ್ಲಿಸ್ತಾ ಇರುವಂತಹ ಅವರ ಬೆಂಬಲವನ್ನು ತೋರ್ಪಡಿಸಿರುವಂತಹ ರೀತಿ ಇದು. ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನದ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫೋಟೋ ಹಿಡ್ಕೊಂಡು ಪೂಜೆಯನ್ನ ಸಲ್ಲಿಸಿದ್ರು. ಉರುಳು ಸೇವೆಯನ್ನು ಕೂಡ ಮಾಡಿದ್ದಾರೆ. ಮುಂದುವರಿತಾ ಇದೆ ಅಂದ್ರೆ ಒಳ್ಳೆ ರಾಜ್ಯದಲ್ಲಿ ಜನಗಳು ಸುಭಿಕ್ಷೆಯಿಂದ ಇದ್ದಾರೆ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಅವರಿಂದನೇ. ಅವರು ಯಾವುದೇ ಕಾರಣಕ್ಕೂ ತೆಗಿಬಾರ್ದು, ಅವರು ಮುಂದುವರಿಲೇಬೇಕು. ಈ ನಾಡಿನ ಜನತೆ ಎಲ್ಲರೂ ಒಗ್ಗೂಡಿಸಿ ಶಾಸಕರು ಸಹಕರಿಸಿ ಮುಖ್ಯಮಂತ್ರಿ ಅವರಿಗೆ ಬೆಂಬಲ ಘೋಷಿಸಬೇಕು. ಜೈ ಸಿದ್ದರಾಮಯ್ಯ ಕಿ ಜೈ. ಕರ್ನಾಟಕ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರು ಇವರು ಆಡಳಿತದಲ್ಲಿ ಸುಭಿಕ್ಷವಾಗಿದೆ. ಮಳೆ ಬೆಳೆ ಪ್ರತಿಯೊಬ್ಬರು ಸುಭಿಕ್ಷವಾಗಿದ್ದಾರೆ. ಈ ನಾಡು ಸುಭಿಕ್ಷವಾಗಿರ್ಬೇಕು ಅಂದ್ರೆ ನಮ್ಮ ಸಿದ್ದರಾಮಯ್ಯ ಇದ್ರ ಬಗ್ಗೆ ಗಮನ ಹರಿಸಬಾರ್ದು. ಇವ್ರನ್ನ ಸರ್ಕಾರ ಯಾಕೆ ಇವ್ರನ್ನ ಅಂತ ಉನ್ನಾರ ಮಾಡ್ತಾ ಇದ್ದೀರಾ ಅನ್ನೋದು ಈ ನಾಡಿನ ಜನತೆಗೆ ಗೊತ್ತಾಗ್ಬೇಕು. ದಯವಿಟ್ಟು ನಾವು ಹೈಕಮಾಂಡ್ ಕೇಳ್ಕೊತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬಾರ್ದು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರು ಇವರು ಆಡಳಿತದಲ್ಲಿ ಸುಭಿಕ್ಷವಾಗಿದೆ. ಮಳೆ ಬೆಳೆ ಪ್ರತಿಯೊಬ್ಬರು ಸುಭಿಕ್ಷವಾಗಿದ್ದಾರೆ. ಈ ನಾಡು ಸುಭಿಕ್ಷವಾಗಿರ್ಬೇಕು ಅಂದ್ರೆ ನಮ್ಮ ಸಿದ್ದರಾಮಯ್ಯ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಹರಿಸಬಾರ್ದು. ಇವ್ರನ್ನ ಸರ್ಕಾರ ಯಾಕೆ ಇವ್ರನ್ನ ಅಂತ ಉನ್ನಾರ ಮಾಡ್ತಾ ಇದ್ದೀರಾ ಅನ್ನೋದು ಈ ನಾಡಿನ ಜನತೆಗೆ ಗೊತ್ತಾಗ್ಬೇಕು. ದಯವಿಟ್ಟು ನಾವು ಹೈಕಮಾಂಡ್ ಕೇಳ್ಕೊತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.